ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಈ ವಿಡಿಯೋ ಪಾರ್ಟ್ 3 ಕಂಟಿನ್ಯೂಯಸ್, ಅಂದರೆ ಲಾಸ್ಟ್ ಪಾರ್ಟ್ 3 ಕಂಟಿನ್ಯೂಯಸ್ ಪಾರ್ಟ್ ಇದು. ಸಿ ಫಸ್ಟ್ ಮೆಟೀರಿಯಲ್, ಅಂದರೆ ಅವರೇ ಮೆಟೀರಿಯಲ್ ಯಾವುದು ಅಂತ ಕೊಟ್ಟಿದ್ದಾರೆ. ಯಾವ್ಯಾವ ಲಿಕ್ವಿಡ್ನಲ್ಲಿ ಕಾಂಪಾಸ್ ನೀಡಲು ಡಿಫ್ಲೆಕ್ಷನ್, ಅಂದರೆ ಅದು ಅಳ್ಳಾಡುತ್ತೆ, ಅಂದರೆ ಅದು ವಿಚಲನೆ ಹೊಂದುತ್ತೆ ಅನ್ನೋದು. ಫಸ್ಟ್ ಒನ್ ಲೆಮನ್ ಜ್ಯೂಸ್, ನಿಂಬೆ ರಸ ಅವರೇ ಕೊಟ್ಟಿದ್ದಾರೆ. ಒಂದು ಎಕ್ಸಾಂಪಲ್ ಡಿಫ್ಲೆಕ್ಷನ್ ಆಗುತ್ತೆ. ಆ ಕಾಂಪಾಸ್ ನೀಡಲಿರುತ್ತಲ್ಲ, ಆ ನಿಂಬೆ ಹಣ್ಣಿನ ರಸದಲ್ಲಿ ಏನಾಗುತ್ತೆ, ಅದು ವಿಚಲನೆಗೊಳ್ಳುತ್ತೆ, ಅಂದರೆ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ. ಗುಡ್ ಕಂಡಕ್ಟರ್ ಆರ್ ಪೂರ್ ಕಂಡಕ್ಟರ್ ಅಂತ ಇಲ್ಲೇ ಗೊತ್ತಾಗುತ್ತೆ. ಡಿಫ್ಲೆಕ್ಷನ್ ಆಯಿತು ಅಂದರೆ ಅದು ಗುಡ್ ಕಂಡಕ್ಟರ್, ಉತ್ತಮ ವಿದ್ಯುತ್ ವಾಹಕ ಅಂಥೇಳಿ. ಸೆಕೆಂಡ್ ಒನ್ ವಿನಿಗರಲ್ಲೂ ಅಷ್ಟೇ, ನಾವು ಫಸ್ಟ್ ಎಕ್ಸಾಂಪಲ್ ತೊಗೊಳ್ಬೇಕಾದ್ರೆ ಹೇಳಿದ್ವಲ್ಲ, ಅದೇ ರೀತಿ ಅದು ವಿನಿಗರ್ ಅಥವಾ ಲೆಮನ್ ಜ್ಯೂಸ್ ಯಾವುದ್ರಲ್ಲಾದರೂ ಸರಿ, ಅಲ್ಲೇನಾಗುತ್ತೆ, ಡಿಫ್ಲೆಕ್ಷನ್ ಆಗುತ್ತೆ. ಸೊ ಇದು ಸಹ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಟ್ಯಾಪ್ ವಾಟರಲ್ಲಿ ಡಿಫ್ಲೆಕ್ಷನ್ ಆಗುತ್ತಾ ಅಂಥೇಳಿ. ಟ್ಯಾಪ್ ವಾಟರಲ್ಲೂ ಸಹ ಏನು ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ. ಅಂತ ಹಾಕಿ ಈಸ್ ಎ ಗುಡ್ ಕಂಡಕ್ಟರ್. ಇದು ಸಹ ಏನು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. .C ಅಂತ ಹಾಕಿರ್ತೀನಿ, ಗುಡ್ ಕಂಡಕ್ಟರ್ ಅಂತ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೆಜಿಟೇಬಲ್ ಆಯಿಲ್ ಅಂದರೆ ನಾವು ಅಡುಗೆಗೆ ಬಳಸ್ತಕ್ಕಂತಹ ಆಯಿಲ್, ಅದರಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತಾ ಅಂಥೇಳಿ. ಸೊ ನೋ. ಹಾಗಾದರೆ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗಲಿಲ್ಲ ಅಂದರೆ, ಕಾಂಪಾಸ್ ನೀಡಲು ಡಿಫ್ಲೆಕ್ಷನ್ ಆಗಲಿಲ್ಲ ಅಂದರೆ ಅಲ್ಲಿ ಏನರ್ಥ, ಈಸ್ ಎ ಪೂರ್ ಕಂಡಕ್ಟರ್ ಅಂತೇಳಿ. ಏನಿದೆ, ಈಸ್ ಎ ಪೂರ್ ಕಂಡಕ್ಟರ್. ನೆಕ್ಸ್ಟ್ ಮಿಲ್ಕ್, ಹಾಲಿನಲ್ಲಿ ಡಿಫ್ಲೆಕ್ಷನ್ ಆಗುತ್ತಾ ಅಂತೇಳಿ. ಆಗುತ್ತೆ. ಹಾಗಾದರೆ ಡಿಫ್ಲೆಕ್ಷನ್ ಆಯಿತು ಅಂದರೆ ಈಸ್ ಎ ಗುಡ್ ಕಂಡಕ್ಟರ್. ಹನಿ, ಜೇನುತುಪ್ಪದಲ್ಲಿ ಡಿಫ್ಲೆಕ್ಷನ್ ಆಗುತ್ತಾ ಅಂತೇಳಿ. ನೋ. ಹನಿ ಮತ್ತು ವೆಜಿಟೇಬಲ್ ಆಯಿಲಲ್ಲಿ ಆಗಲ್ಲ, ಅದು ಗಟ್ಟಿ ಇರುತ್ತಲ್ಲ ಸ್ವಲ್ಪ. ಹನಿ, ಸ್ನೋ ಈಸ್ ಎ ಪೂರ್ ಕಂಡಕ್ಟರ್. ಪೂರ್ ಕಂಡಕ್ಟರ್. ಇಲ್ಲಿ ನೀವು ಟೆಸ್ಟ್ ಮಾಡ್ತಕ್ಕಂಥ ಯಾವುದಾದ್ರೂ ಬೇರೆ ಎಕ್ಸಾಂಪಲ್ಸ್ನ ಕೊಡ್ಬೋದು. ನಾನು ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನ ಕೊಟ್ಬಿಡ್ತೀನಿ ಇಲ್ಲಿ. ಆರೆಂಜ್ ಜ್ಯೂಸ್ ಅಂದರೆ ಕಿತ್ತಳೆ ಹಣ್ಣಿನ ರಸ ಆರೆಂಜ್ ಜ್ಯೂಸಲ್ಲಿ ಆಗುತ್ತೆ. ಲೆಮನ್ ಜ್ಯೂಸ್, ಆರೆಂಜ್ ಜ್ಯೂಸ್ ಇದೆಲ್ಲ ಆಲ್ಮೋಸ್ಟ್ ಸೋರು ಹುಳಿ ಮತ್ತು ಇದಿರೋದ್ರಿಂದ ಈಸ್ ಎ ಡಿಫ್ಲೆಕ್ಷನ್ ಆಗುತ್ತೆ. ಸೊ ಹಾಗಾಗಿ ಡಿಫ್ಲೆಕ್ಷನ್ ಆಯಿತು ಅಂದರೆ ಏನರ್ಥ, ಈಸ್ ಎ ಗುಡ್ ಕಂಡಕ್ಟರ್. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಸಾಲ್ಟಿ ವಾಟರ್, ಉಪ್ಪು ನೀರು, ಸಾಲ್ಟಿ ವಾಟರ್ ಏನಿರುತ್ತೆ ಈಸ್ ಎ ಅದರಲ್ಲೂ ಸಹ ಡಿಫ್ಲೆಕ್ಷನ್ ಆಗುತ್ತೆ. ಸೊ ಅಂತ ಬರೀರಿ, ಈಸ್ ಎ ಗುಡ್ ಕಂಡಕ್ಟರ್. ಡಿಫ್ಲೆಕ್ಷನ್ ಆಯಿತು ಅಂದರೆ ಏನು, ಈಸ್ ಎ ಗುಡ್ ಕಂಡಕ್ಟರ್. ಅದೇ ರೀತಿ ಡಿಸ್ಟಿಲ್ಡ್ ವಾಟರ್, ಚೆನ್ನಾಗಿ ಕುದಿಸಿ ಆರಿಸಿದ ಡಿಸ್ಟಿಲ್ಡ್ ವಾಟರ್. ಇದು ಲ್ಯಾಬೋರೇಟರಿಗಳಲ್ಲಿ ಸಾಮಾನ್ಯವಾಗಿ ಈ ಥರ ವಾಟರ್ ಇರುತ್ತೆ. ಇದು ಪೂರ್ ಕಂಡಕ್ಟರ್, ಇದರಲ್ಲಿ ಯಾವುದೇ ರೀತಿ ಎಲೆಕ್ಟ್ರಿಸಿಟಿ
ಪಾಸ್ ಆಗಲ್ಲ, ಡಿಫ್ಲೆಕ್ಷನ್ ಆಗಲ್ಲ. ಸೊ ಈಸ್ ಎ ಪೂರ್ ಕಂಡಕ್ಟರ್. ಪೂರ್ ಕಂಡಕ್ಟರ್ ಅಂದರೆ ಇದು ಉತ್ತಮ ವಿದ್ಯುತ್ ಅವಾಹಕ ಅಥವಾ ವಿದ್ಯುತ್ ನಿರೋಧಕ ಅಂಥೇಳಿ ಕಂಡುಹಿಡಿಬೋದು. ಪೂರ್ ಕಂಡಕ್ಟರ್. ಇನ್ನು ಲಾಸ್ಟ್ ಒನ್ ಯಾವುದಾದ್ರು ಒಂದು ಎಕ್ಸಾಂಪಲ್ನ ತೊಗೊಳ್ಳೋಣ. ಕೆರೋಸಿನ್ ಆಯಿಲ್, ಸೀಮೆ ಎಣ್ಣೆ. ಇದೇ ಸಾಮಾನ್ಯ ಈಗಿನವರಿಗೆ ಗೊತ್ತಿರಲ್ಲ, ಬಟ್ ಕೇಳಿರ್ತೀರ ಸೀಮೆ ಎಣ್ಣೆ ಅಂಥೇಳಿ. ಕೆರೋಸಿನ್ ಆಯಿಲ್. ಸಾರಿ, ಇದು ನೋ ಅಂತ ಹಾಕಬೇಕು ಪೂರ್ ಕಂಡಕ್ಟರ್ಗೆ. ಇಲ್ಲೂ ಅಷ್ಟೇ, ಕೆರೋಸಿನ್ ಆಯಿಲಲ್ಲಿ ದೇರ್ ಇಸ್ ನೋ ಡಿಫ್ಲೆಕ್ಷನ್ ಆಫ್ ಕಾಂಪಾಸ್. ಸೊ ನೋ ಅಂತ ಹಾಕಿ ಇಲ್ಲಿ ಪೂರ್ ಕಂಡಕ್ಟರ್. ಏನು ಪೂರ್ ಕಂಡಕ್ಟರ್. ಓಕೆನಾ? ಇದಿಷ್ಟು ಅಂದರೆ ನೀವು ಇದನ್ನು ಪ್ರಯೋಗ ಮಾಡ್ಬೋದು. ಒಂದು ಬ್ಯಾಟ್ರಿಯನ್ನು ತೆಗೆದುಕೊಂಡು ಈ ರೀತಿ ಮ್ಯಾಚ್ ಬಾಕ್ಸ್, ಅದಕ್ಕೆ ಕಾಂಪಾಸ್ ಇದ್ದರೆ ಕಾಂಪಾಸ್ನ ಹಾಕಿ ಈ ರೀತಿ ಎಕ್ಸ್ಪೆರಿಮೆಂಟ್ಸ್ ಮಾಡಿದಾಗ ಇದು ಈ ನೀಡಲ್ಲಿ ಇರುತ್ತಲ್ಲ ಅದು ಅಳ್ಳಾಡುತ್ತೆ. ಆ ರೀತಿ ಅಳ್ಳಾಡ್ತು, ಅದು ವಿಚಲನೆಗೊಳ್ತು ಅಂದರೆ ಅಲ್ಲೇನಂತ ಅರ್ಥ, ಅಲ್ಲಿ ಈಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ. ಅರ್ಥ ಆಯಿತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇದ್ದರೆ ಅದನ್ನು ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋಸ್ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ, ಅವರು ಕಲ್ತ್ಕೊಳ್ಳಿ. ಓಕೆ, ಹೋಮ್ವರ್ಕ್ ಕ್ವಶನ್ಸ್ ಅಂತ ಅಂದರೆ, ಇದು LED ಫುಲ್ ಫಾರ್ಮ್. LED ಅಂದರೆ ಏನು? ಹೌ ದ LED ಗ್ಲೋಸ್. LED ಬಲ್ಬ್ ಹೇಗೆ ಗ್ಲೋ ಆಗುತ್ತೆ? ಎಕ್ಸ್ಪ್ಲೈನ್ ಹೌ ಟು ಕನೆಕ್ಟ್ LED ಇಂಟು ಟೆಸ್ಟರ್. ಟೆಸ್ಟರ್ಗೆ ಯಾವ ರೀತಿ LED ಬ್ಯಾಟ್ರಿನ ಕನೆಕ್ಟ್ ಮಾಡಬೇಕು ಅದನ್ನು ಎಕ್ಸ್ಪ್ಲೈನ್ ಮಾಡಿ. ಬ್ಯಾಟ್ರಿಗೆ ಹೌ ಟು ಕನೆಕ್ಟ್ LED ಟು ಬ್ಯಾಟ್ರಿ ಅದನ್ನು ಎಕ್ಸ್ಪ್ಲೈನ್ ಮಾಡಿ. ಆ್ಯಂಡ್ ಗಿವ್ 4 examples of how the material conducting ಎಲೆಕ್ಟ್ರಿಸಿಟಿ ಇನ್ ಲಿಕ್ವಿಡ್. 4 ಎಕ್ಸಾಂಪಲ್ಸ್ನ ಕೊಡಿ, ಯಾವ ರೀತಿ ಲಿಕ್ವಿಡ್ಸ್ ದ್ರವಗಳಲ್ಲಿ ಪೂರ್ ಕಂಡಕ್ಟರು ಮತ್ತು ಗುಡ್ ಕಂಡಕ್ಟರು ಎಲೆಕ್ಟ್ರಿಸಿಟಿ ಯಾವ ರೀತಿ ಕಂಡಕ್ಟ್ ಆಗುತ್ತೆ ಅನ್ನೋದಕ್ಕೆ 4 ಎಕ್ಸಾಂಪಲ್. ಇಲ್ಲಿರೋದಾದರೂ ಕೂಡ ಅಥವಾ ನೀವು ಓನಾಗಿ ಯಾವುದಾದ್ರೂ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ಬೇಕಾದ್ರೂ ಕೊಡ್ಬೋದು. ಆಯಿತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಸ್ಟಿಲ್ ಥ್ಯಾಂಕ್ ಯು.